ಸ್ನೇಹಿತರೆ ನಮಸ್ಕಾರ. ಪರಮೆಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ಯಾಕಂದರೆ ಪದ್ಮ ಪ್ರಶಸ್ತಿಗಳು 2026ರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಯಾರೂ ಕೂಡ ಮಿಸ್ ಮಾಡಬೇಡಿ, ಕೊನೆ ತನಕ ನೋಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ಪದ್ಮ ಪ್ರಶಸ್ತಿಗಳು 2026ರ ಪ್ರಕಾರ ನೋಡಿ. ಜನವರಿ 25ರಂದು ಜನವರಿ 25ರಂದು ಭಾರತದ ರಾಷ್ಟ್ರಪತಿಯವರಾದ 2026ನೇ ಸಾಲಿನ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳನ್ನು ಪಟ್ಟಿಗೆ ಅನುಮೋದನೆ ನೀಡಿದ್ದಾರೆ. ಯಾರು? ಭಾರತದ ರಾಷ್ಟ್ರಪತಿಗಳು 2026ರ ಪದ್ಮಶ್ರೀ ಪ್ರಶಸ್ತಿಗಳ ಪಟ್ಟಿಗೆ ಅನುಮೋದನೆ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ, ಈ ಬಾರಿ ಒಟ್ಟು 131 ಸಾಧಕರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದ್ದು, ಇದರಲ್ಲಿ 5 ಪದ್ಮ ವಿಭೂಷಣ ಮತ್ತು 13 ಪದ್ಮಭೂಷಣ ಹಾಗೂ 113 ಪದ್ಮಶ್ರೀ ಪುರಸ್ಕಾರಗಳು ಒಳಗೊಂಡಿವೆ ಅಂತಲೇ ಹೇಳ್ಬೋದು. ನೋಡಿ, ಈ ಪುರಸ್ಕೃತ ಪಟ್ಟಿಯ ವಿಶೇಷತೆ ಏನಂದರೆ, ಇದರಲ್ಲಿ 19 ಮಹಿಳೆಯರು, ಇನ್ನು 6 ವಿದೇಶಿಯರು. 6 ವಿದೇಶಿಯರು, 19 ಮಹಿಳೆಯರು, 6 ವಿದೇಶಿಯರು. ಇನ್ನು NRI, PIO, OCI ಹಾಗೂ 16 ಮರಣೋತ್ತರ ಸಾಧಕರು ಸ್ಥಾನ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು 2 ಪ್ರಶಸ್ತಿಗಳು ಕೂಡ ಜಂಟಿಯಾಗಿ ನೀಡಲಾಗಿದೆ. ಯಾವುದು? 2 ಪ್ರಶಸ್ತಿಗಳು ಕೂಡ ಸಹ ಜಂಟಿಯಾಗಿ ನೀಡಲಾಗಿದೆ. ನೋಡಿ, NRI ಅಂತಂತಂದರೆ ನಾನ್ ರೆಸಿಡೆಂಟ್ ಇಂಡಿಯನ್, ಅಂದರೆ ವಿದೇಶದಲ್ಲಿ ವಾಸಿಸುವ ಭಾರತೀಯ. ಇನ್ನು PIO ಅಂತಂದರೆ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಂತಂತಂದರೆ ಭಾರತೀಯ ಮೂಲದ ವ್ಯಕ್ತಿಯಾಗಿರ್ತಾರೆ ಇವರು. ಇನ್ನು ನೋಡಿ, OCI ಅಂತಂತಂದರೆ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ. ಇವರು ಭಾರತೀಯ ಮೂಲದ ವಿದೇಶಿ ನಾಗರಿಕರು ಅಂತ ಹೇಳ್ಬೋದು. ನೋಡಿ, 2026 ಕರ್ನಾಟಕದ ಪದ್ಮ ಪ್ರಶಸ್ತಿ ಪುರಸ್ಕೃತ ನೋಡೋದಾದರೆ, ಮೊದಲನೇದಾಗಿ ನೋಡಿ, ಪ್ರಶಸ್ತಿ ಯಾರು ಪಡಿತಾರೆ, ಪ್ರಶಸ್ತಿ ಹೆಸರು, ಕ್ಷೇತ್ರ, ಪ್ರಮುಖ ಸಾಧನೆಗಳ ಬಗ್ಗೆ ನಾವು ನೋಡೋಣ. ನೋಡಿ, ಪದ್ಮಭೂಷಣ ಹೆಸರು ಯಾರು? ಶತಾವಧಾನಿ R ಗಣೇಶರವರು. ಇವರು ಯಾವ ಕ್ಷೇತ್ರಕ್ಕೆ? ಕಲೆ ಕ್ಷೇತ್ರಕ್ಕೆ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಪ್ರಮುಖ ಸಾಧನೆಗಳು ನೋಡಿ, ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸ ಇವರು. ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸ ಮತ್ತು ಅವಧಾನ್ ಕಲೆಯ ಮಾಂತ್ರಿಕ ಇವರು ಕರ್ನಾಟಕದ ಏಕೈಕ ಶತಾವಧಾನಿ. ಒಂದೇ ಬಾರಿಗೆ 100 ಜನರ ಪ್ರಶ್ನೆಗಳನ್ನು ನಿರ್ವಹಿಸುವವರು ಅಂತ ಹೇಳ್ಬೋದು ಸ್ನೇಹಿತರೆ. ಒಂದೇ ಬಾರಿಗೆ 100 ಜನರ ಪ್ರಶ್ನೆಗಳನ್ನು ನಿರ್ವಹಿಸುವವರಂತೆ. ಇನ್ನು ಪದ್ಮಶ್ರೀ ಪ್ರಶಸ್ತಿ ನೋಡಿ, ಅಂಕೇಗೌಡ ಹೆಸರು ಅಂಕೇಗೌಡ. ಇವರು ಸಮಾಜ ಸೇವೆ ಆಗಿರ್ತಾರೆ. ಯಾರು? ಸಮಾಜ ಸೇವೆ. ನೋಡಿ, ಮಂಡ್ಯದ ಮಾಜಿ ಬಸ್ ನಿರ್ವಾಹಕರಾದ ಇವರು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಅರಳಹಳ್ಳಿ ಗ್ರಾಮದಲ್ಲಿ ಪುಸ್ತಕ ಮನೆ ಸ್ಥಾಪಿಸಿದರು. ನೋಡಿ, ಇವರು ಅಂಕೇಗೌಡವರವರು ಅರಳಹಳ್ಳಿಯಲ್ಲಿ ಪುಸ್ತಕ ಮನೆಯನ್ನು ಸ್ಥಾಪಿಸ್ತಾರೆ. ಹಾಗಾಗಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡ್ತಾರೆ. ನೆಕ್ಸ್ಟ್ ನೋಡಿ, ಪದ್ಮಶ್ರೀ ಡಾಕ್ಟರ್ SG ಸುಶೀಲಮ್ಮ. ಇವರು ಯಾವ ಕ್ಷೇತ್ರ? ಸಮಾಜ ಸೇವೆ. ನೋಡಿ, ಸುಮಂಗಲಿ ಸೇವಾ ಆಶ್ರಮದ ಸಂಸ್ಥಾಪಕರು ಇವರು. ಸ್ಥಾಪನೆ ನೋಡಿ 1975ರಲ್ಲಿ ಸ್ಥಾಪನೆ ಆಗಿದೆ ಇದು. ನೆಕ್ಸ್ಟ್ ನೋಡಿ, ಪದ್ಮಶ್ರೀ ಡಾಕ್ಟರ್ ಸುರೇಶ್ ಅನಗವಾಡಿ. ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಪಡ್ಕೊಂಡಿರ್ತಾರೆ. ಪ್ರಮುಖ ಸಾಧನೆ ನೋಡಿ, ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಸಂಸ್ಥಾಪಕರು ಇವರು. ಕರ್ನಾಟಕದ ಹಿಮೋಫಿಲಿಯಾ ಸೊಸೈಟಿಯ ಸಂಸ್ಥಾಪಕರು ಇವರು. ಇನ್ನು ನೋಡಿ, ಪದ್ಮಶ್ರೀ ಪ್ರಶಸ್ತಿ ಡಾಕ್ಟರ್ ಪ್ರಭಾಕರ್ ಕೋರೆ. ಇವರು ಸಾಹಿತ್ಯ ಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪಡಿತಾರೆ. ಇವರ ಪ್ರಮುಖ ಸಾಧನೆ ನೋಡಿ, ಹಿರಿಯ ಶಿಕ್ಷಣ ತಜ್ಞರು ಇವರು. ಯಾರು? ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಹಿರಿಯ ಶಿಕ್ಷಣ ತಜ್ಞರು ಮತ್ತು ರಾಜ್ಯಸಭಾ ಮಾಜಿ ಸದಸ್ಯರು ಇವರು ಕೂಡ. ಇನ್ನು ಪದ್ಮಶ್ರೀ ಇವರು ಶೋಭಾ ವೆಂಕಟೇಶ್ ಅಯ್ಯಂಗಾರ್.
ಇವರು ಯಾವ ಕ್ಷೇತ್ರ ಅಂತಂದರೆ ವಿಜ್ಞಾನ ಮತ್ತು ಇಂಜಿನಿಯರಿಂಗಲ್ಲಿ ಈ ಕ್ಷೇತ್ರದಲ್ಲಿ ಪಡ್ಕೊಂಡಿರ್ತಾರೆ. ಇನ್ನು ಪ್ರಮುಖ ಸಾಧನೆ ನೋಡಿ NAL ಏರೋಸ್ಪೇಸ್ ವಿಜ್ಞಾನಿ ಇವರು ಯಾರು, ಶುಭ ವೆಂಕಟೇಶ ಅಯ್ಯಂಗಾರ್ ಅವರು NALನ ಏರೋಸ್ಪೇಸ್ ವಿಜ್ಞಾನಿ. ವಿಮಾನಯಾನದ ದೃಷ್ಟಿಗೋಚರ ವ್ಯವಸ್ಥೆಯಾದ ದೃಷ್ಟಿ ಎಂಬ ಸ್ವದೇಶಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಯಾವ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದ್ದಾರೆ ಅಂದರೆ ದೃಷ್ಟಿ ಎಂಬ ಸ್ವದೇಶಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಯಾರು, ಶುಭ ವೆಂಕಟೇಶ ಅಯ್ಯಂಗಾರ್ ಅವರು. ಇನ್ನು ನೆಕ್ಸ್ಟ್ ನೋಡಿ, ಪದ್ಮಶ್ರೀ ಶಶಿಶೇಖರ್ ವೆಂಪತಿ ಅವರು ಕ್ಷೇತ್ರ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಕೂಡ ಇವರು ಪಡ್ಕೊಂಡಿರ್ತಾರೆ. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಇವರು ಪಡ್ತಾರೆ. ಇನ್ನು ಪ್ರಮುಖ ಸಾಧನೆ ನೋಡಿ, ಪ್ರಸಾರ ಭಾರತೀಯ ಮಾಜಿ CEO ಇವರು. ಯಾವುದಕ್ಕೆ? ಪ್ರಸಾರ ಭಾರತೀಯ ಮಾಜಿ CEO ಇವರು. ಇನ್ನು ಪದ್ಮಶ್ರೀ ಶ್ರೀ ಟಿ ಜಗನ್ನಾಥ್ ಇವರು ಮರಣೋತ್ತರ. ಇನ್ನು ಹಾಗೆ ಮರಣೋತ್ತರ ಕೂಡ ಸಿಕ್ಕಿದೆ. ಇನ್ನು ಕ್ಷೇತ್ರ ನೋಡಿ, ವಾಣಿಜ್ಯ ಮತ್ತು ಕೈಗಾರಿಕೆ ಕ್ಷೇತ್ರಕ್ಕೆ ಇವರು ಪಡ್ಕೊಂಡಿರ್ತಾರೆ. ಪ್ರಮುಖ ಸಾಧನೆ ನೋಡಿ, ಕಿಚನ್ ಮೊಘಲ್ ಎಂದೇ ಪ್ರಖ್ಯಾತರಾದ ಇವರು TTKಯ ಪ್ರೆಸ್ಟೀಜ್ ಸಂಸ್ಥೆಯ ಮಾಜಿ ಅಧ್ಯಕ್ಷರು. ಯಾವ ಸಂಸ್ಥೆ? ಪ್ರೆಸ್ಟೀಜ್ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಇವರು. TTK ಪ್ರೆಸ್ಟೀಜ್ ಸಂಸ್ಥೆಯ ಮಾಜಿ ಅಧ್ಯಕ್ಷರು. ನೋಡಿ, ಇದನ್ನುಳಿದ ಇನ್ನು ಡಾಕ್ಟರ್ ಆರ್ಮಿಡಾ ಫರ್ನಾಂಡಿಸ್ ಅವರು ಪದ್ಮಶ್ರೀ ವೈದ್ಯಕೀಯ ಕ್ಷೇತ್ರದಲ್ಲಿ ಪಡ್ಕೋತಾರೆ. ಇವರು ಮೂಲತಃ ಹುಬ್ಬಳ್ಳಿಯವರಾಗಿದ್ದು ಇವರು ಏಷ್ಯಾದ ಮೊದಲ ಮಾನವ ಹಾಲಿನ ಬ್ಯಾಂಕ್ ಅಂದರೆ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಸ್ಥಾಪಿಸಿದ್ದಕ್ಕಾಗಿ ಮಹಾರಾಷ್ಟ್ರದ ವಿಭಾಗದಡಿಯಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ. ಯಾರು? ಡಾಕ್ಟರ್ ಆರ್ಮಿಡಾ ಫರ್ನಾಂಡಿಸ್ ಅವರು. ನೋಡಿ, ಕ್ರೀಡಾ ಕ್ಷೇತ್ರದಲ್ಲಿ ನಾವು ಗಮನಿಸೋದಾದರೆ ಕ್ರೀಡಾ ಕ್ಷೇತ್ರದಲ್ಲಿ ಪದ್ಮಶ್ರೀ ಪಡೆದವರು ಯಾರಪ್ಪ ಅಂತಂದರೆ ರೋಹಿತ್ ಶರ್ಮಾ ಅವರು ಕ್ರಿಕೆಟ್ ಕ್ಷೇತ್ರದಲ್ಲಿ ಪಡಿತಾರೆ. ಇನ್ನು ಹರ್ಮನ್ ಪ್ರೀತ್ ಕೌರ್ ಅವರು ಮಹಿಳಾ ಕ್ರಿಕೆಟ್ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಇನ್ನು IM ವಿಜಯನ್ ಅವರು ಫುಟ್ಬಾಲ್ ಕ್ಷೇತ್ರದಲ್ಲಿ ಇವರು ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಂಡವ್ರೆ. ಇನ್ನು ಪದ್ಮ ವಿಭೂಷಣ ಪುರಸ್ಕೃತರು ನೋಡಿ 2026 ಎಷ್ಟು ಜನಕ್ಕೆ? 5 ಜನಕ್ಕೆ ಇನ್ನು ನೀಡಿದ್ದಾರೆ. ಅವರ ಒಂದೊಂದಾಗಿ ಹೆಸರು ನೋಡ್ತಾ ಹೋಗೋಣ. ನೋಡಿ, ಒಂದನೇದಾಗಿ ಧರ್ಮೇಂದ್ರ ಸಿಂಗ್ DL ಮರಣೋತ್ತರವಾಗಿ. ಕ್ಷೇತ್ರ ನೋಡಿ, ಕಲೆ ಕ್ಷೇತ್ರ ಆಗಿರುತ್ತೆ. ಕಲೆ ಕ್ಷೇತ್ರ. ಇವರು ರಾಜ್ಯ ಮಹಾರಾಷ್ಟ್ರದವರಾಗಿರ್ತಾರೆ ಇವರು. ನೋಡಿ ನೆಕ್ಸ್ಟ್, ಶ್ರೀ KT ಥಾಮಸ್ ಅವರು ಸಾರ್ವಜನಿಕ ವ್ಯವಹಾರ ಕ್ಷೇತ್ರ ಆಗಿರುತ್ತೆ ಇದು. ಇನ್ನು ರಾಜ್ಯ ಕೇರಳ ರಾಜ್ಯದವರು ಇವರು. ನೆಕ್ಸ್ಟ್ ನೋಡಿ, ಕುಮಾರಿ N ರಾಜಮ್ಮ ಅವರು ಕಲೆ ಕ್ಷೇತ್ರಕ್ಕೆ ಪಡ್ಕೊಂಡಿರ್ತಾರೆ. ಇವರು ಉತ್ತರ ಪ್ರದೇಶ. ಇನ್ನು ಶ್ರೀ P ನಾರಾಯಣ್ ಇವರು ಸಾಹಿತ್ಯ ಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ, ಇವರು ಕೇರಳ ರಾಜ್ಯದವರು. ಇನ್ನು ಶ್ರೀ VS ಅಚ್ಯುತಾನಂದನ್ ಮರಣೋತ್ತರವಾಗಿ ಸಾರ್ವಜನಿಕ ವ್ಯವಹಾರ ಮತ್ತು ಇವರು ಕೇರಳ ರಾಜ್ಯದವರಾಗಿರ್ತಾರೆ. ನೆಕ್ಸ್ಟ್ ನೋಡಿ, 2026ರ ಪದ್ಮಭೂಷಣ ಪುರಸ್ಕೃತರು ಎಷ್ಟು ಜನ? 13 ಜನರ ಬಗ್ಗೆ ನಾವು ನೋಡೋಣ. ನೋಡಿ, ಮೊದಲನೇದಾಗಿ ಅಲ್ಕಾ ಯಾಜ್ಞಿಕ್ ಅವರು ಕಲೆ ಕ್ಷೇತ್ರದಲ್ಲಿ ಇವರು ಪಡ್ಕೊಂಡಿರ್ತಾರೆ ಪದ್ಮಭೂಷಣ. ಇವರು ಮಹಾರಾಷ್ಟ್ರದವರು ಕೂಡ. ಇನ್ನು ನೆಕ್ಸ್ಟ್ ಭಗತ್ ಸಿಂಗ್ ಕೋಶ್ಯಾರಿ ಅವರು ಸಾರ್ವಜನಿಕ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಪಡ್ಕೋತಾರೆ. ಇವರು ಉತ್ತರಾಖಂಡ ರಾಜ್ಯದವರು. ಇನ್ನು KR ಪಳನಿಸ್ವಾಮಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇವರು ತಮಿಳುನಾಡಿನವರಾಗಿರ್ತಾರೆ. ಮಮ್ಮಟ್ಟಿ ಕಲೆ ಕ್ಷೇತ್ರದಲ್ಲಿ ಕೇರಳ ರಾಜ್ಯದವರು. ನೋರಿ ದತ್ತಾತ್ರೇಯಡು ವೈದ್ಯಕೀಯ ಕ್ಷೇತ್ರ ಅಮೇರಿಕದವರು ಇವರು. ಇನ್ನು ಪಿಯೂಷ್ ಪಾಂಡೆ ಕಲೆ ಕ್ಷೇತ್ರ ಮಹಾರಾಷ್ಟ್ರದವರು, ಮರಣೋತ್ತರವಾಗಿ ಸಿಗುತ್ತೆ. SKM ಮೈಲಾನಂದನ್ ಸಮಾಜ ಸೇವೆ ತಮಿಳುನಾಡಿನವರು ಇವರು. ಶತಾವಧಾನಿ RK ಗಣೇಶ್ ಕಲೆ, ಇವರು ಕರ್ನಾಟಕದವರು, ಕಲೆ ಕ್ಷೇತ್ರದ ಕರ್ನಾಟಕದವರು ಇವರು. ಶಿಬು ಸೊರೇನ್ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿ ಪಡ್ತಾರೆ. ಇವರು ಜಾರ್ಖಂಡ್, ಮರಣೋತ್ತರವಾಗಿ. ಉದಯ ಕೋಟಕ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾರಾಷ್ಟ್ರ. ನೋಡಿ, VK ಮೆಹ್ಲೋತ್ರ ಸಾರ್ವಜನಿಕ ವ್ಯವಹಾರ ಕ್ಷೇತ್ರದಲ್ಲಿ ಪಡಿತಾರೆ, ದೆಹಲಿಯವರು ಇವರು, ಮರಣೋತ್ತರವಾಗಿ. ಇನ್ನು ವೆಳಪಳ್ಳಿ ನಟೇಶನ
ಸಾರ್ವಜನಿಕ ವ್ಯವಹಾರ ಮತ್ತು ಇವರು ಕೇರಳ ರಾಜ್ಯದವರು. ವಿಜಯ್ ಅಮೃತರಾಜ್ ಇವರು ಕ್ರೀಡಾ ಕ್ಷೇತ್ರದಲ್ಲಿ ಪಡಿತಾರೆ, ಇವರು ಅಮೇರಿಕ ದೇಶದವರು ಇವರು. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.